ರತನ್ ಟಾಟಾರವರು ಮದುವೆಯಾಗದೇ ಇರಲು ನಿಜವಾದ ಕಾರಣ ಏನು ಅಂತ ನಿಮ್ಗೆ ಗೊತ್ತಾ? ತುಂಬ ಜನ ಟಾಟಾರವರಿಗೆ ಮದುವೆಯಾಗಲು ಇಷ್ಟ ಇರಲಿಲ್ಲ, ಆದ್ದರಿಂದ ಅವರು ಮದುವೆಯಾಗಿಲ್ಲ ಅಂತ ಅಂದುಕೊಂಡಿದ್ದಾರೆ. ಆದರೆ ನಿಮಗೆ ಗೊತ್ತಾ, ಟಾಟಾರವರಿಗೆ ಮದುವೆಯಾಗಲು ತುಂಬ ಆಸೆ ಇತ್ತು. ಅಷ್ಟೇ ಯಾಕೆ, ಅವರು ಅಮೆರಿಕಾದ ಲಾಸ್ ಏಂಜಲೀಸ್ನಲ್ಲಿರುವ ಒಬ್ಬ ಮಹಿಳೆಯನ್ನು ಪ್ರೀತಿಸ್ತಾ ಇದ್ದರು ಹಾಗೂ ಮದುವೆಯನ್ನು ಮಾಡಿಕೊಳ್ಬೇಕು ಅಂತ. ಹಾಗೆ ಮದುವೆ ಮಾಡಿಕೊಂಡರೆ ಆ ಹುಡುಗಿಯನ್ನೇ ಮದುವೆ ಆಗಬೇಕು ಅಂತ ನಿರ್ಧರಿಸಿದ್ರು. ಆದರೆ ನಾವು ಅಂದುಕೊಂಡಂತೆ ಜೀವನದಲ್ಲಿ ಎಲ್ಲವೂ ನಡೆಯುವುದಿಲ್ಲ. ಹಾಗೆ ರತನ್ ಟಾಟಾರವರ ಜೀವನದಲ್ಲಿಯೂ ಆಗಿದ್ದು ಬೇರೆ. ಅದೇನೆಂದರೆ, ಟಾಟಾರವರು ಪ್ರೀತಿಸಿದ ಆ ಹುಡುಗಿಯನ್ನು ಅವಳ ಮನೆಯವರು ಬೇರೆಯವರಿಗೆ ಕೊಟ್ಟು ಮದುವೆ ಮಾಡಿಬಿಡ್ತಾರೆ. ಹಾಗೆ ಆ ಹುಡುಗಿಯೂ ಸಹ ಅವರ ಮನೆಯವರ ಒತ್ತಡಕ್ಕೆ ಮಣಿದು ಬೇರೆಯವರ ಜೊತೆ ಮದುವೆಯಾಗಿ ಬಿಡ್ತಾಳೆ. ಇದರಿಂದ ರತನ್ ಟಾಟಾರವರು ಮದುವೆಯಾದರೆ ಅವಳನ್ನೇ ಮದುವೆ ಆಗುವೆ ಅಂತ ನಿರ್ಧರಿಸಿದ್ದರಿಂದ ಅವರು ತಮ್ಮ ನಿರ್ಧಾರವನ್ನು ಮುರಿಯಲು ಇಷ್ಟಪಡದೆ ಹಾಗೆ ಉಳಿದು ಬಿಟ್ಟರು. ನಿಮಗೇನನ್ಸುತ್ತೆ? ರತನ್ ಟಾಟಾರವರು ಬೇರೆಯವರನ್ನು ಮದುವೆ ಆಗಬೇಕಿತ್ತಾ ಅಥವಾ ಹಾಗೆ ಉಳಿದಿದ್ದು ಸರಿನಾ? ಕುರುಡರು ಯಾಕೆ ಯಾವಾಗಲೂ ಈ ರೀತಿಯ ಕಪ್ಪು ಬಣ್ಣದ ಕನ್ನಡಕವನ್ನು ಹಾಕಿಕೊಂಡಿರ್ತಾರೆ ಗೊತ್ತಾ? ಕುರುಡರು ಯಾವಾಗಲೂ ಈ ರೀತಿಯ ಕಪ್ಪು ಬಣ್ಣದ ಕನ್ನಡಕವನ್ನು ಹಾಕಿಕೊಂಡಿರುವುದರ ಹಿಂದೆ ಒಂದು ಕಾರಣವಿದ್ದು, ಅದೇನೆಂದರೆ ಸಾಮಾನ್ಯವಾಗಿ ಅವರ ಕಣ್ಣುಗಳು ತುಂಬ ಸಂವೇದನಾಶೀಲವಾಗಿರ್ತವೆ. ಇದರಿಂದ ಅವರು ಹೊರಗಡೆ ಹೋದಾಗ ಸೂರ್ಯನ ಬಿಸಿಲು ನೇರವಾಗಿ ಅವರ ಕಣ್ಣುಗಳ ಮೇಲೆ ಬೀಳೋದ್ರಿಂದ ಅವರ ಕಣ್ಣುಗಳಿಗೆ ಇನ್ನೂ ಹೆಚ್ಚಿನ ತೊಂದರೆ ಆಗುವ ಸಾಧ್ಯತೆ ಇರುತ್ತದೆ. ಇದಕ್ಕಾಗಿ ಅವರು ಕನ್ನಡಕವನ್ನು ಹಾಕಿಕೊಂಡಿರ್ತಾರೆ. ಇವರು ಕನ್ನಡಕವನ್ನು ಹಾಕಿಕೊಂಡಿರ್ತಾರೇನೋ ಸರಿ, ಆದರೆ ಅವರು ಯಾಕೆ ಕಪ್ಪು ಬಣ್ಣದ ಕನ್ನಡಕವನ್ನೇ ಹಾಕಿಕೊಂಡಿರ್ತಾರೆ ಅಂತ ನಿಮಗೆ ಗೊತ್ತಾ? ಇದಕ್ಕೆ ಕಾರಣ, ಕಪ್ಪು ಬಣ್ಣವು ಉಳಿದೆಲ್ಲ ಬಣ್ಣಗಳಿಗೆ ಹೋಲಿಸಿದರೆ ಬೆಳಕನ್ನು ಹೀರಿಕೊಂಡು ಆ ಬೆಳಕನ್ನು ಮುಂದಕ್ಕೆ ಸಾಗದಂತೆ ತಡೆಯುತ್ತೆ. ಇದರಿಂದ ಕಣ್ಣುಗಳಿಗೆ ಯಾವ ತೊಂದರೆಯೂ ಆಗೋದಿಲ್ಲ. ಹಾಗೆ ಕಪ್ಪು ಬಣ್ಣದ ಕನ್ನಡಕವು ಕುರುಡರ ಕನ್ನಡಕದ ಚಿಹ್ನೆ ಆಗಿದ್ದು, ಇದರಿಂದ ಒಂದು ವೇಳೆ ಕುರುಡರು ತುಂಬ ಟ್ರಾಫಿಕ್ ಇರುವ ರೋಡನ್ನು ಕ್ರಾಸ್ ಮಾಡುವಾಗ ಯಾರಾದರೂ ಅವರಿಗೆ ಹೆಲ್ಪ್ ಮಾಡುವ ಸಾಧ್ಯತೆ ಇರುತ್ತದೆ. ಇದರಿಂದ ಕುರುಡರು ಕಪ್ಪು ಬಣ್ಣದ ಕನ್ನಡಕವನ್ನು ಹಾಕಿಕೊಂಡಿರ್ತಾರೆ.